Hello everyone, welcome back to my channel. This is Tejaswini Sharma, your guide for commerce. We have been discussing our second chapter of second PUC Business Studies, that is Principles of Management. And in previous videos, we have learnt about the principles given by a person called as F.W. Taylor. And in today's video, we are going to discuss the Henry Fayol principles. Now, Henry Fayol, we'll just have a brief history about the person. Henry Fayol was born in the year 1841, and after he completed his education, he came to become a mining engineer. That is, he started working as a mining engineer in a company, and the company which he was working in, that was going into a loss. That is, a business ashtu chanag run ಆಗ್ತಾ ಇರಲಿಲ್ಲ, business ಅಲ್ಲಿ activities correct ಆಗಿ ಆಗ್ತಾ ಇರಲಿಲ್ಲ. So business ಏನಾಗ್ತಾ ಇತ್ತು, loss ಕಡೆಗೆ ಹೋಗ್ತಾ ಇತ್ತು. But Henry Fayol ಅವ್ರದ್ದು certain principles ನ ಯೋಚನೆ ಮಾಡಿಬಿಟ್ಟು he gave certain principles, and ಆ principles ನ follow ಮಾಡಿ ಅವರು ಬಿಸ್ನೆಸ್ ನ ತುಂಬಾ ಇಂಪ್ರೂವ್ ಮಾಡಿದ್ರು. ದಟ್ ಇಸ್, ಹಿ ಮೇಡ್ ಅ ಲೂಸಿಂಗ್ ಕಂಪನಿ ಇನ್ ಟು ಅ ಟಾಪ್ ಮೋಸ್ಟ್ ಕಂಪನಿ ಆಫ್ ದಿ ಕಂಟ್ರಿ ಇನ್ ಡ್ಯೂರಿಂಗ್ ಹಿಸ್ ಟೈಮ್. ಸೊ ಹೆನ್ರಿ ಫಿಯಾಲ್ ಎಷ್ಟೊಂದು ಪ್ರಿನ್ಸಿಪಲ್ಸ್ ನ ಕೊಟ್ಟರು. ದಟ್ ಇಸ್, ಜನರಲ್ ಆಗಿ ಬಿಸ್ನೆಸಸ್ ಅಲ್ಲಿ ಆಕ್ಟಿವಿಟೀಸ್ ನ ಹೇಗೆ ರನ್ ಮಾಡಬೇಕು ಅಂತ ವೇರಿಯಸ್ ಜನರಲ್ ಪ್ರಿನ್ಸಿಪಲ್ಸ್ ನ ಕೊಟ್ಟರು. ಅಂಡ್ ಹಿ ಸ್ಪೋಕ್ ಅಬೌಟ್ ಮೇನ್ ಕಾನ್ಸೆಪ್ಟ್, ದಟ್ ಇಸ್ ಜನರಲ್ ಮ್ಯಾನೇಜ್ಮೆಂಟ್. ದಟ್ ಇಸ್, ಓವರ್ ಆಲ್ ಬಿಸ್ನೆಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಆಗಬೇಕು, ಏನೇನ್ ಮಾಡಿದ್ರೆ ಈ 14 ಪ್ರಿನ್ಸಿಪಲ್ಸ್ ನ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿರೋದ್ರಿಂದ he is also called as the father of general management. In the previous videos, we learned that F.W. Taylor is called as the father of scientific management, and Henry Fayol is a person who is called as the father of general management because ಈ ಟಾಪಿಕ್ ರಿಗಾರ್ಡಿಂಗ್ ಆಗಿ ಅವ್ರು ತುಂಬಾ ಜಾಸ್ತಿ ಸ್ಟಡೀಸ್ ನ ಮಾಡ್ಬಿಟ್ಟು ರಿಸರ್ಚ್ ನ ಮಾಡ್ಬಿಟ್ಟು ಅವರು ಅದ್ರ ಬಗ್ಗೆ ಮಾತಾಡಿದ್ದಾರೆ. ನಾ ಹೆನ್ರಿ ಫಿಯಾಲ್ ಎಷ್ಟು ಪ್ರಿನ್ಸಿಪಲ್ಸ್ ನ ಕೊಟ್ಟಿದ್ದಾರೆ ಅಂದ್ರೆ, he has totally given 14 principles na kottidare, and out of those 14 principles, in today's video we are going to discuss the first 7. Now, first one here is division of work. So now the word itself is explaining. Word explain ಮಾಡ್ತಾ ಇದೆ, ಏನು ಬಿಸ್ನೆಸ್ ಅಲ್ಲಿ ಇರೋ ಒಂದು ಕೆಲಸನ್ನ ಡಿವೈಡ್ ಮಾಡೋದು. ಹೇಗೆ ಡಿವೈಡ್ ಮಾಡೋದು? ಸ್ಮಾಲ್ ಆಕ್ಟಿವಿಟೀಸ್ ಅಲ್ಲಿ ಡಿವೈಡ್ ಮಾಡಿಬಿಟ್ಟು ಕೆಲಸನ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ, ಎಲ್ಲ ಆಕ್ಟಿವಿಟಿ ಸ್ಮೂತ್ ಆಗಿ ರನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದು ಒಂದು ಬಿಸ್ನೆಸ್ ವರ್ಕ್. ಬಿಸ್ನೆಸ್ ಅಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ. ಆ ಕೆಲಸ ಇವಾಗ ಈ ಹೋಲ್ ಕೆಲಸನ ಬಿಸ್ನೆಸ್ ಏನ್ ಮಾಡಬೇಕು, ಸ್ಮಾಲ್ ಕೆಲಸದಲ್ಲಿ ಡಿವೈಡ್ ಮಾಡಬೇಕು. ಸ್ಮಾಲ್ ಟಾಸ್ಕ್ ಅಲ್ಲಿ ಡಿವೈಡ್ ಮಾಡಬೇಕು. ಅಂಡ್ ಡಿವೈಡ್ ಮಾಡಿರೋ ಕೆಲಸನ, ಈಚ್ ಆಕ್ಟಿವಿಟಿನ ಎಂಪ್ಲಾಯೀಸ್ಗೆ ಸಪರೇಟ್ ಆಗಿ ಕೊಡಬೇಕು, ಡಿಪೆಂಡಿಂಗ್ ಅಪಾನ್ ದೇರ್ ಸ್ಕಿಲ್ಸ್, ಡಿಪೆಂಡಿಂಗ್ ಅಪಾನ್ ದೇರ್ ಟ್ಯಾಲೆಂಟ್, ಡಿಪೆಂಡಿಂಗ್ ಅಪಾನ್ ದೇರ್ ಕ್ವಾಲಿಫಿಕೇಶನ್. ಸೊ ಬಿಸ್ನೆಸ್ ಅಲ್ಲಿ ಇರೋ ಒಂದು ಹೋಲ್ ಬಿಗ್ ಕೆಲಸನ, ಹ್ಯೂಜ್ ಕೆಲಸನ ಡಿವೈಡ್ ಮಾಡೋದು ಸ್ಮಾಲ್ ಟಾಸ್ಕ್ ಅಲ್ಲಿ, ಅಂಡ್ ಡಿವೈಡ್ ಮಾಡಿದ್ಮೇಲೆ ಅದೇ ಕೆಲಸನ ಕೊಡೋದು ಎಂಪ್ಲಾಯೀಸ್ಗೆ. ಹೇಗೆ? ಡಿಪೆಂಡಿಂಗ್ ಅಪಾನ್ ದೇರ್ ಸ್ಕಿಲ್ಸ್, ಡಿಪೆಂಡಿಂಗ್ ಅಪಾನ್ ದೇರ್ ನಾಲೆಡ್ಜ್, ಡಿಪೆಂಡಿಂಗ್ ಅಪಾನ್ ದೇರ್ ಟ್ಯಾಲೆಂಟ್. ರ್ಯಾಂಡಮ್ಲಿ ನೀನೇ ಕೆಲಸ ಅಂತ ಕೊಡೋದಲ್ಲ. ಕೆಲಸ ಕೊಡ್ಬೇಕಾದ್ರೆ ಎಲ್ಲಾರ್ದು ಒಂದು ಟ್ಯಾಲೆಂಟ್ ನ ನೋಡ್ಬಿಟ್ಟು, ಯಾರ ಕೈಲಿ ಯಾವ ಕೆಲಸ ಆಗತ್ತೆ, ಯಾರ ಕೈಯಲ್ಲಿ ಯಾವ ಕೆಲಸ ತುಂಬಾ ನೀಟಾಗಿ ಆಗತ್ತೆ ಅಂತ ಕರೆಕ್ಟ್ ಆಗಿ ನೋಡ್ಕೊಂಡು ಕೆಲಸನ ಕೊಡೋದನ್ನ ನಾವು ಡಿವಿಷನ್ ಆಫ್ ವರ್ಕ್ ಅಂತ ಕರೀತೀವಿ. ನಾವು ಡಿವಿಷನ್ ಆಫ್ ವರ್ಕ್ ಮಾಡೋದ್ರಿಂದ ಏನಾಗುತ್ತೆ, ಬಿಸ್ನೆಸ್ ಅಲ್ಲಿ ಎಫಿಷಿಯನ್ಸಿ ಅನ್ನೋದು ಮೇಂಟೈನ್ ಆಗುತ್ತೆ. Efficiency will be maintained with the help of the principle called as the division of work. Next, second one goes authority and responsibility. So the word authority means right or the power, and responsibility means nothing but the duty or the obligation. So now business alliro ella people do, ella employees do anta certain authorities and responsibilities irutte. Now when I say authority is nothing but the right or the power of a superior to give the orders to the subordinates. Now ಒಂದು superior under ಅಲ್ಲಿ ಎಷ್ಟೊಂದು ಸಬಾರ್ಡಿನೇಟ್ಸ್ ಇರ್ತಾರೆ. ಸೊ ಇವಾಗ ಈ ಸುಪೀರಿಯರ್ ಏನ್ ಮಾಡ್ತಾನೆ, ಅವನ್ ಅಂಡರ್ ಅಲ್ಲಿರೋ ಎಲ್ಲ ಸಬಾರ್ಡಿನೇಟ್ಸ್ಗೆ ಕೆಲ್ಸನ್ನ ಕೊಡೋದು. ಸೊ ಈ ಪರ್ಸನ್ ಹತ್ರ ಈ ಎಲ್ಲ ಸಬಾರ್ಡಿನೇಟ್ಸ್ಗೆ ಕೆಲಸ ಕೊಡೋದಿಕ್ಕೆ ಅಂತ ಒಂದು ರೈಟ್ ಇದೆ, ಒಂದು ಪವರ್ ಇದೆ. ಈ ಪವರ್ ಮತ್ತೆ ರೈಟ್ ಯಾರ ಕೈಯಲ್ಲಿರುತ್ತೆ? ಸುಪೀರಿಯರ್ ಕೈಯಲ್ಲಿರುತ್ತೆ. ಸೊ ದಿ ರೈಟ್ಸ್ ಆರ್ ದಿ ಪವರ್ಸ್ ದಿ ಸುಪೀರಿಯರ್ ಹ್ಯಾವ್ over the subordinates is called as the authority. So superior subordinates ಗೆ ಕೆಲಸನ ಕೊಡ್ತಾರೆ. ಆ ಕೆಲಸ ಕೊಡೋದಿಕ್ಕೆ ಅವ್ರ ಹತ್ರ ಒಂದು ರೈಟ್ ಇದೆ, ಒಂದು ಪವರ್ ಇದೆ. ಅದನ್ನ ನಾವು ಅಥಾರಿಟಿ ಅಂತ ಕರಿತೀವಿ. ಅದೇ ತರ ಈ ಸುಪೀರಿಯರ್ ಸಬಾರ್ಡಿನೇಟ್ಸ್ ಗೆ ಕೆಲಸ ಕೊಟ್ಮೇಲೆ ಈ ಸಬಾರ್ಡಿನೇಟ್ಸ್ ಆ ಕೆಲಸನ ಮಾಡಬೇಕು ಅನ್ನೋದು ಅವ್ರದ್ದು ಒಂದು ಡ್ಯೂಟಿ ಆಗಿದೆ, ಒಂದು ಜವಾಬ್ದಾರಿ ಆಗಿದೆ, ಒಂದು ಆಬ್ಲಿಗೇಷನ್ ಆಗಿದೆ.
ಸೊ ಈ ಪ್ರಿನ್ಸಿಪಲ್ ಏನ್ ಹೇಳ್ತಾ ಇದೆ, ಸುಪೀರಿಯರ್ ಕೈಯಲ್ಲಿ ಏನ್ ರೈಟ್ ಇರುತ್ತೆ, ಏನ್ ಪವರ್ ಇರುತ್ತೆ ಸಬಾರ್ಡಿನೇಟ್ಸ್ ಗೆ ಕೆಲಸ ಕೊಡೋದಿಕ್ಕೆ ಅಂತ, ಅದನ್ನ ನಾವು ಅಥಾರಿಟಿ ಅಂತ ಕರಿತೀವಿ. ಅದೇ ತರ ಸಬಾರ್ಡಿನೇಟ್ಸ್ ಗೆ ಸುಪೀರಿಯರ್ ಕಡೆಯಿಂದ ಕೆಲಸ ಸಿಕ್ಕಿದ್ಮೇಲೆ ಆ ಕೆಲ್ಸನ್ನ ಮಾಡೋ ಜವಾಬ್ದಾರಿನ, ಡ್ಯೂಟಿನ, ಆಬ್ಲಿಗೇಷನ್ ನ ನಾವೇನಂತ ಕರಿತೀವಿ, ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಪ್ರಿನ್ಸಿಪಲ್ ಸೇಸ್ ದಟ್ ಬಿಸ್ನೆಸ್ ಅಲ್ಲಿ ಅಥಾರಿಟಿ ಮತ್ತೆ ರೆಸ್ಪಾನ್ಸಿಬಿಲಿಟಿ ಅನ್ನೋ ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ದಟ್ ಇಸ್, ಯಾರಿಗೆ ನೀವು ಪವರ್ ನ ಕೊಡ್ತಾ ಇದ್ದೀರಾ ಕರೆಕ್ಟ್ ಆಗಿ ಅವ್ರ ಪೊಸಿಷನ್ ಪ್ರಕಾರ ಪವರ್ಸ್ ನ ಕೊಡಿ. ಯಾರಿಗ್ ಜವಾಬ್ದಾರಿ ಕೊಡ್ತಾ ಇದ್ದೀರಾ ಅವ್ರ ಕೆಲ್ಸದ ಪ್ರಕಾರ ಜವಾಬ್ದಾರಿ ಕೊಡಿ. ಇವಾಗ ಲೆಟ್ ಅಸ್ ಸೇ ನೀವು ತುಂಬಾ ಕಡಿಮೆ ಪೊಸಿಷನ್ ಅಲ್ಲಿ ಇದ್ದೀರಾ, ಲೋ ಪೊಸಿಷನ್ ಅಲ್ಲಿ ಇದ್ದೀರಾ, ಬಟ್ ನಿಮ್ಗೆ ಹೈ ಲೆವೆಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ರೆ ದಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಇನ್ ದಿ ಆರ್ಗನೈಸೇಷನ್. ಸಿಮಿಲರ್ಲಿ ತುಂಬಾ ಹೈ ಲೆವೆಲ್ ಅಥಾರಿಟಿಯಲ್ಲಿ ಇದ್ದೀರಾ, ಹೈ ಲೆವೆಲ್ ಅಲ್ಲಿ ಇದ್ದೀರಾ, ಬಟ್ ಅಥಾರಿಟಿ ನಿಮ್ಗಿಲ್ಲ, ಪವರ್ ಇಲ್ಲ, ಬೇರೆಯವ್ರಿಗೆ ಕೆಲಸ ಕೊಡೋದಕ್ಕೆ ಪವರ್ ಇಲ್ಲ, ಡಿಸಿಷನ್ ತಗೊಳ್ಳೋದಕ್ಕೆ ಪವರ್ ಇಲ್ಲ ಅಂತ ಅಂದ್ರೆ ಅಗೇನ್ ಅದು ಕೂಡ ವರ್ಕ್ ಆಗಲ್ಲ. ಸೊ ಈ ಪ್ರಿನ್ಸಿಪಲ್ ಅಲ್ಲಿ ಹೆನ್ರಿ ಫ್ಯೂಯಲ್ ಏನ್ ಹೇಳಿದ್ದಾರೆ, ಎಂಪ್ಲಾಯೀಸ್ಗೆ ಅಥವಾ ಸುಪೀರಿಯರ್ಸ್ಗೆ ಅಥಾರಿಟಿನ ಕೊಡ್ಬೇಕಾದ್ರೆ ಅಂಡ್ ಸಬಾರ್ಡಿನೇಟ್ಸ್ ಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕಾದ್ರೆ ಬ್ಯಾಲೆನ್ಸ್ಡ್ ಆಗಿ ಕೊಡಿ, ಕರೆಕ್ಟ್ ಆಗಿ ಕೊಡಿ. ಬೋತ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಶುಡ್ ಬಿ ಬ್ಯಾಲೆನ್ಸ್. ಯಾಕಂದ್ರೆ ಬ್ಯಾಲೆನ್ಸ್ಡ್ ಆಗಿ ನಾವು ಜವಾಬ್ದಾರಿ ಮತ್ತೆ ಪವರ್ ನ ಕೊಟ್ರೆ ಅಲ್ಲಿ ಎಂಪ್ಲಾಯೀಸ್ ಮತ್ತೆ ಸುಪೀರಿಯರ್ಸ್ ಅವ್ರ ಕೆಲಸನ ಕರೆಕ್ಟ್ ಆಗಿ ಮಾಡ್ತಾರೆ, ಮಿಸ್ಯೂಸ್ ಮಾಡೋದಿಲ್ಲ, ಪ್ರಾಬ್ಲಮ್ಸ್ ಕಡಿಮೆ ಆಗತ್ತೆ ಅಂತ ಅಂದ್ಬಿಟ್ಟು ಹೆನ್ರಿ ಫ್ಯೂಯಲ್ ಹೇಳಿದ್ದಾರೆ. ಬಿಸ್ನೆಸ್ ಅಲ್ಲಿ ರೈಟ್ ವೇಸ್ ಅಲ್ಲಿ ಅಥಾರಿಟಿ ಮತ್ತೆ ರೆಸ್ಪಾನ್ಸಿಬಿಲಿಟಿನ ಡಿವೈಡ್ ಮಾಡಬೇಕು ಅಥವಾ ಕೊಡಬೇಕು. This was the second principle. So the third principle is unity of command. Again, the word itself is giving you some idea that we are talking about commanding. We are talking about the order. So unity of command ಏನ್ ಹೇಳ್ತಾ ಇದೆ, ಈ ಬಿಸ್ನೆಸ್ ಅಲ್ಲಿರೋ ಸಬಾರ್ಡಿನೇಟ್ಸ್ ಗೆ ಆರ್ಡರ್ಸ್ ಬರಬೇಕು, ದಟ್ ಇಸ್ ಓನ್ಲಿ ಫ್ರಮ್ ಒನ್ ಸುಪೀರಿಯರ್. ಯಾಕಂದ್ರೆ ಒನ್ ಸಬಾರ್ಡಿನೇಟ್ ಗೆ ಬೇರೆ ಬೇರೆ ಸುಪೀರಿಯರ್ಸ್ ಇಂದ ಆರ್ಡರ್ಸ್ ಬಂದ್ರೆ ದಿಸ್ ಸಬಾರ್ಡಿನೇಟ್ ವಿಲ್ ಹ್ಯಾವ್ ಸಮ್ ಕನ್ಫ್ಯೂಷನ್. ಯಾರ್ ಕೆಲಸ ಫಸ್ಟ್ ಮಾಡಬೇಕು, ಫಸ್ಟ್ ಪರ್ಸನ್ ಈ ಪರ್ಸನ್ ಕೆಲಸ ಮಾಡ್ಬಿಟ್ರೆ ಇನ್ನು ಬೇರೆ ಪೀಪಲ್ ಏನ್ ಮಾಡ್ಬೋದು, ಬೇಜಾ ಮಾಡ್ಬೋದು, ಕೋಪ ಮಾಡ್ಬೋದು. ಅಥವಾ ಸೆಕೆಂಡ್ ಪರ್ಸನ್ ಕೆಲಸ ಫಸ್ಟ್ ಮಾಡಿ ಇವ್ರ ಕೆಲಸನ ಮಾಡಿಲ್ಲ ಅಂತಂದ್ರೆ ಅಗೇನ್ ದಿಸ್ ಪರ್ಸನ್ ಮೈಟ್ ಬಿ ಸ್ಕೋಲ್ಡೆಡ್ ಬೈ ದಿ ಅದರ್ ಪೀಪಲ್ ಆರ್ ಅದರ್ ಸುಪೀರಿಯರ್ಸ್. ಸೊ ಈ ತರ ಕನ್ಫ್ಯೂಷನ್ಸ್ ಆಗ್ಬಾರ್ದು, ಪ್ರಾಬ್ಲಮ್ಸ್ ಆಗ್ಬಾರ್ದು. ಸುಪೀರಿಯರ್ಸ್ಗೆ ಕೆಲಸ ಸಿಕ್ಕಿದ್ಮೇಲೆ ಕರೆಕ್ಟ್ ಆಗಿ ಯಾರ್ ಕೆಲಸ ಸಿಕ್ಕಿದೆ ಅಂತ ಅವ್ರಿಗೆ ಒಂದು ಕ್ಲಾರಿಟಿ ಇರಬೇಕು ಅಂತ, ಆಮೇಲೆ ಏನು ಕನ್ಫ್ಯೂಷನ್ಸ್ ಇರಬಾರ್ದು ಅಂತ ಅಂದ್ಬಿಟ್ಟು ಹೆನ್ರಿ ಫ್ಯೂಯಲ್ ಏನ್ ಹೇಳಿದ್ದಾರೆ, ದಟ್ ಒಂದು ಸಬಾರ್ಡಿನೇಟ್ಸ್ ಗೆ ಆರ್ಡರ್ಸ್ ಬರ್ಬೇಕಾಗಿರೋದು ಯಾರಿಂದ, ಒನ್ ಸುಪೀರಿಯರ್ ಇಂದ ಮಾತ್ರ ಆರ್ಡರ್ಸ್ ಬರಬೇಕು. ಒನ್ ಸುಪೀರಿಯರ್ ಮಾತ್ರ ಆರ್ಡರ್ಸ್ ನ ಕೊಟ್ರೆ ಸಬಾರ್ಡಿನೇಟ್ಸ್ ಗೆ, ಅಲ್ಲಿ ಎಲ್ಲ ಎಂಪ್ಲಾಯೀಸ್ ಗೆ, ಎಲ್ಲ ಸಬಾರ್ಡಿನೇಟ್ಸ್ ಗೆ ಕ್ಲಾರಿಟಿ ಇರುತ್ತೆ, ಕನ್ಫ್ಯೂಷನ್ಸ್ ಕಡಿಮೆ ಇರುತ್ತೆ, ಯಾರೇನ್ ಕೆಲಸ ಮಾಡ್ಬೇಕು ಅಂತ ಎಲ್ಲ ಕ್ಲಾರಿಟಿ ಬಂದ್ಬಿಡುತ್ತೆ. ಅಟ್ ದ ಸೇಮ್ ಟೈಮ್ ಈ ಸಬಾರ್ಡಿನೇಟ್ಸ್ ಕೆಲಸ ಮುಗಿಸಿದ್ಮೇಲೆ ಅವರು ಯಾರಿಗೆ ಹೋಗ್ಬಿಟ್ಟು ಆ ಕೆಲಸ ಮುಗಿಸಿದೀನಿ ಅಂತ ಒಪ್ಪಿಸ್ಬೇಕು ಅಥವಾ ರಿಪೋರ್ಟ್ ಮಾಡ್ಬೇಕು ಅಂತ ಇವ್ರಿಗೂ ಕ್ಲಾರಿಟಿ ಇರುತ್ತೆ. ದಿಸ್ ಪರ್ಸನ್ ವಿಲ್ ನೋ whom he or she has to give the orders to, and these subordinates also will have the idea of whom they have to go and do the reporting to. ಈ ಒಂದು ಕ್ಲಾರಿಟಿ ಇರಬೇಕು ಅಂತ, ಈ ಒಂದು ಕನ್ಫ್ಯೂಷನ್ ಇರಬಾರ್ದು ಅಂತ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಸ್ನೆಸ್ ಅಲ್ಲಿ ಇರಬಾರ್ದು ಅಂತ ಯೂನಿಟಿ ಆಫ್ ಕಮಾಂಡ್ ಅನ್ನೋ ಒಂದು ಪ್ರಿನ್ಸಿಪಲ್ ನ ಫಾಲೋ ಮಾಡಿ ಅಂತ ಹೆನ್ರಿ ಫ್ಯೂಯಲ್ ಹೇಳಿದ್ದಾರೆ. ನೆಕ್ಸ್ಟ್ ಫೋರ್ತ್ ಒನ್ ಇಸ್ ಯೂನಿಟಿ ಆಫ್ ಡೈರೆಕ್ಷನ್. ಅಗೇನ್ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಡೈರೆಕ್ಷನ್. Now again the word direction will give you one meaning. We are talking about a way, ಒಂದು ದಾರಿ ಬಗ್ಗೆ ಮಾತಾಡ್ತಾ ಇದೀವಿ. Now ಡೈರೆಕ್ಷನ್, ಯೂನಿಟಿ ಆಫ್ ಡೈರೆಕ್ಷನ್ ಏನ್ ಹೇಳ್ತಾ ಇದೆ, ಯೂನಿಟಿ ಆಫ್ ಡೈರೆಕ್ಷನ್ ಹೇಳ್ತಾ ಇದೆ ಒಂದು ಬಿಸ್ನೆಸ್ ಅಲ್ಲಿ, in one organization there are lot of departments, there are many departments in an organization. Let us say, I will say there is a purchase department, there is sales department, then there is production department. Similarly various other departments are there, marketing department, finance department, HR department. Now all of these departments when they are working they will have their own set goals. ಇವಾಗ ಪರ್ಚೇಸ್ ಡಿಪಾರ್ಟ್ಮೆಂಟ್ ಅದ್ರದೇ ಅಂತ ಗೋಲ್ಸ್ ಇರುತ್ತೆ ಅಥವಾ ಏಮ್ಸ್ ಇರುತ್ತೆ. ಸೇಲ್ಸ್ ಡಿಪಾರ್ಟ್ಮೆಂಟ್ ಅಗೇನ್ ಅದ್ರದೇ ಅಂತ ಗೋಲ್ಸ್ ಇರುತ್ತೆ. ಲೆಟ್ ಅಸ್ ಸೇ ಸೇಲ್ಸ್ ಜಾಸ್ತಿ ಮಾಡಬೇಕು, ಇವ್ರು ಹೇಳ್ಬೋದು ಪರ್ಚೇಸಸ್ ಕಡಿಮೆ ಕಾಸ್ಟ್ ಅಲ್ಲಿ ರಾ ಮೆಟೀರಿಯಲ್ಸ್ ಅಥವಾ ಗೂಡ್ಸ್ ನ ಪರ್ಚೇಸ್ ಮಾಡಬೇಕು, ಪ್ರೊಡಕ್ಷನ್ ಕಡಿಮೆ ಕಾಸ್ಟ್ ಅಲ್ಲಿ ಆಗ್ಬೇಕು, ದಟ್ ಇಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗ್ಬೇಕು, ಅಂಡ್ ದಿ ಲೆವೆಲ್ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕು ಅಂತ ಇವ್ರದ್ದು ಗೋಲ್ಸ್ ಇರಬಹುದು. ಅಂದ್ರೆ ಬಿಸ್ನೆಸ್ ಅಲ್ಲಿರೋ ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಅದರದೇ ಅಂತ ಗೋಲ್ ಅಥವಾ ಟಾರ್ಗೆಟ್ ಸೆಟ್ ಆಗಿರುತ್ತೆ. ಅಂಡ್ ಈಚ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡುತ್ತೆ ಅವ್ರದ್ದು ಗೋಲ್ಸ್ ನ ರೀಚ್ ಮಾಡೋದಕ್ಕೆ ಅಂತ. ಈಚ್ ಡಿಪಾರ್ಟ್ಮೆಂಟ್ ವಿಲ್ ಡೂ ದಿ ವರ್ಕ್ ಆರ್ ಆಕ್ಟಿವಿಟಿ ಟು ರೀಚ್ ದ ಸೆಟ್ ಗೋಲ್ಸ್ ಆಫ್ ದಿ ಡಿಪಾರ್ಟ್ಮೆಂಟ್. ಬಟ್ ವೆನ್ ವಿ ಟಾಕ್ ಅಬೌಟ್ ದಿ ಓವರ್ ಆಲ್ ಆರ್ಗನೈಸೇಷನ್, ಒಂದು ಹೋಲ್ ಬಿಸ್ನೆಸ್ ಅಂತ ಒಂದು ಫೈನಲ್ ಗೋಲ್ ಅಂತ ಇರುತ್ತೆ, ಬಿಸ್ನೆಸ್ ಗೋಲ್ ಅಂತ ಇರುತ್ತೆ, ಆರ್ ಆರ್ಗನೈಸೇಷನ್ ಒಂದು ಗೋಲ್ ಸೆಟ್ ಆಗಿರುತ್ತೆ.
ಯೂನಿಟಿ ಆಫ್ ಡೈರೆಕ್ಷನ್ ಸೇಸ್ ದಟ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಯಾವ ರೀತಿ ಕೆಲಸ ಮಾಡಬೇಕು ಅಂದ್ರೆ ಅಲ್ಟಿಮೇಟ್ಲಿ ಬಿಸ್ನೆಸ್ ಗೋಲ್ಸ್ ರೀಚ್ ಆಗಬೇಕು, ಆ ರೀತಿ ಕೆಲಸ ಮಾಡ್ತಾ ಹೋಗ್ಬೇಕು. ಈಚ್ ಡಿಪಾರ್ಟ್ಮೆಂಟ್ ಅವ್ರದ್ದೇ ಅಂತ ಗೋಲ್ ಸೆಟ್ ಮಾಡ್ತಾರೆ ಅಂಡ್ ಆ ಗೋಲ್ ನ ರೀಚ್ ಮಾಡೋದಕ್ಕೆ ಕೆಲಸ ಮಾಡ್ತಾ ಹೋಗ್ತಾರೆ. ಕೀಪ್ ಡೂಯಿಂಗ್ ದಿ ವರ್ಕ್, ಬಟ್ ಅಟ್ ದ ಸೇಮ್ ಟೈಮ್ ಯೋರ್ ವರ್ಕ್ ಶುಡ್ ಬಿ ಇನ್ ಸಚ್ ಅ ಮ್ಯಾನರ್. ಯಾವ ತರ ಕೆಲಸ ಆಗ್ಬೇಕು ಬಿಸ್ನೆಸ್ ಅಲ್ಲಿರೋ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ಈಚ್ ಡಿಪಾರ್ಟ್ಮೆಂಟ್ಸ್ ಗೋಲ್ ಇಸ್ ಫೈನಲ್ ಗೋಲ್ ಇಸ್ ಟು ರೀಚ್ ದಿ ಬಿಸ್ನೆಸ್ ಗೋಲ್. ಇವರೆಲ್ಲಾರು ಮಾಡ್ತಿರೋ ಕೆಲಸ ಒಂದೇ ಡೈರೆಕ್ಷನ್ ಕಡೆಗೆ ರೀಚ್ ಆಗ್ಬೇಕು, ಒಂದೇ ಡೈರೆಕ್ಷನ್ ಕಡೆಗೆ ಬರಬೇಕು. ಯಾವ ಡೈರೆಕ್ಷನ್ಗೆ? ಬಿಸ್ನೆಸ್ ಗೋಲ್ಸ್ ನ ರೀಚ್ ಮಾಡೋ ಡೈರೆಕ್ಷನ್ಗೆ. Okay, so the next principle is scalar chain. Now scalar chain is a principle that says that business ಅಲ್ಲಿ ಕೆಲಸ ಆಗ್ಬೇಕಾದ್ರೆ ಅಥವಾ ಆರ್ಡರ್ಸ್ ಕೊಡ್ಬೇಕಾದ್ರೆ, ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕಾದ್ರೆ, ಕಮ್ಯುನಿಕೇಶನ್ ಆಗ್ಬೇಕಾದ್ರೆ ಯಾವ ರೀತಿ ಒಂದು ಕಮ್ಯುನಿಕೇಶನ್ ಅಥವಾ ಕೆಲಸ ಆಗ್ಬೇಕು? ಇಟ್ ಶುಡ್ ಹ್ಯಾಪನ್ ಬೈ ಫಾಲೋಯಿಂಗ್ ಎ ಪ್ರಾಪರ್ ಚೈನ್. What sort of chain we are talking about? We are talking about the line of authority or we are talking about the communication. ಅಂದ್ರೆ ನೀವು ಬಿಸ್ನೆಸ್ ಅಲ್ಲಿ ಕಮ್ಯುನಿಕೇಶನ್ ಅಥವಾ ಕೆಲಸ ಮಾಡಬೇಕಾದ್ರೆ ಅಥವಾ ಆರ್ಡರ್ಸ್ ಕೊಡಬೇಕಾದ್ರೆ, ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಇನ್ಫಾರ್ಮೇಶನ್ ನ ಯು ಹ್ಯಾವ್ ಟು ಫಾಲೋ ಒನ್ ಲೈನ್, ದ ಲೈನ್ ವಿಚ್ ಇಸ್ ಸೆಟ್ ಬೈ ದಿ ಆರ್ಗನೈಸೇಷನ್ ಇಟ್ಸೆಲ್ಫ್. ಒಂದು ಬಿಸ್ನೆಸ್ ಅದರದೇ ಅಂತ ಸ್ಟ್ರಕ್ಚರ್ ಡಿಸೈಡ್ ಆಗುತ್ತೆ, ಅದರದೇ ಅಂತ ಒಂದು ಲೈನ್ ಆಫ್ ಕಮ್ಯುನಿಕೇಶನ್ ಅಥವಾ ಲೈನ್ ಆಫ್ ಅಥಾರಿಟಿ ಬಿಲ್ಡ್ ಆಗುತ್ತೆ. ಆ ರೀತಿಯಲ್ಲೇ ಕಮ್ಯುನಿಕೇಶನ್ ಆಗಬೇಕು. ನಾ ಫಸ್ಟ್ ಎಕ್ಸಾಂಪಲ್, ವಿ ಹ್ಯಾವ್ ಸಮ್ ಪರ್ಸನ್ ಅಟ್ ದಿ ಟಾಪ್. ಇವಾಗ ಈ ಎ ಪರ್ಸನ್ ಇಂದ, ಎ ಇಂದ ಡಿ ವರ್ಗು ಕಮ್ಯುನಿಕೇಶನ್ ಹೋಗ್ಬೇಕು ಅಥವಾ ಒಂದು ಇನ್ಫಾರ್ಮೇಶನ್ ಪಾಸ್ ಆಗ್ಬೇಕು ಅಂದ್ರೆ ಎ ವಿಲ್ ಡೈರೆಕ್ಟ್ಲಿ ನಾಟ್ ಕಾಂಟ್ಯಾಕ್ಟ್ ವಿತ್ ಡಿ. ಎ ಡೈರೆಕ್ಟ್ಲಿ ಡಿ ಹತ್ರ ಕಮ್ಯುನಿಕೇಟ್ ಮಾಡಲ್ಲ. ಏನ್ ಮಾಡ್ತಾನೆ? ಎ ಬಿ ಗೆ ಇನ್ಫಾರ್ಮೇಶನ್ ಕೊಡ್ತಾನೆ, ಬಿ ಸಿ ಗೆ ಇನ್ಫಾರ್ಮೇಶನ್ ಕೊಡ್ತಾನೆ ಅಂಡ್ ಸಿ ವಿಲ್ ಗಿವ್ ದಿ ಇನ್ಫಾರ್ಮೇಶನ್ ಟು ಡಿ. ಸಿಮಿಲರ್ಲಿ ಡಿ ಇಂದ ಎ ಗೆ ಇನ್ಫಾರ್ಮೇಶನ್ ಹೋಗ್ಬೇಕು ಅಂದ್ರೆ ಡಿ ಟು ಸಿ, ಸಿ ಟು ಬಿ, ಬಿ ಟು ಎ. ಅಂದ್ರೆ ಈ ಲೈನ್ ಫಾಲೋ ಆಗ್ಬೇಕು ಕಮ್ಯುನಿಕೇಶನ್ ಅಲ್ಲಿ, ಈ ರೀತಿ ಫ್ಲೋ ಆಗ್ಬೇಕು ಕಮ್ಯುನಿಕೇಶನ್. ಸಿಮಿಲರ್ಲಿ ಲೆಟ್ ಅಸ್ ಸೇ ಎಫ್ ಹತ್ರ ಇನ್ಫಾರ್ಮೇಶನ್ ಹೋಗ್ಬೇಕು ಸಿ ಇಂದ. ಅಗೇನ್ ಇವ್ರು ಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡಲ್ಲ, ಸಿ ಇಂದ ಬಿ ಹೋಗುತ್ತೆ, ಬಿ ಇಂದ ಎ ಹೋಗುತ್ತೆ, ಎ ಟು ಇ, ಇ ಟು ಎಫ್, ಈ ರೀತಿ. ಅಂದ್ರೆ ಬಿಸ್ನೆಸ್ ಅಲ್ಲಿ ಏನಾದ್ರೂ ಲೈನ್, ಏನಾದ್ರೂ ಅಲ್ಲ, ಬಿಸ್ನೆಸ್ ಅಲ್ಲಿ ಒಂದು ಲೈನ್ ಅನ್ನೋದು ಡಿಸೈಡ್ ಆಗುತ್ತೆ, ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನೋದು ಡಿಫೈನ್ ಆಗುತ್ತೆ. ಅಂಡ್ ಕಮ್ಯುನಿಕೇಶನ್ ಅಥವಾ ಇನ್ಸ್ಟ್ರಕ್ಷನ್ಸ್ ಪಾಸ್ ಆಗೋದು, ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಆಗೋದು ಎಲ್ಲ ಈ ಒಂದು ಲೈನ್ ಪ್ರಕಾರನೇ ಆಗ್ಬೇಕು. ದಟ್ ಇಸ್ ವಾಟ್ ಯರ್ ಸ್ಕೇಲಾರ್ ಚೈನ್ ಇಸ್. ಬಟ್ ಮ್ಯಾಮ್ ಸಮಟೈಮ್ಸ್ ದೇರ್ ಮೈಟ್ ಬಿ ಸಮ್ ಎಮರ್ಜೆನ್ಸೀಸ್. ಇಷ್ಟೆಲ್ಲ ವೇಟ್ ಮಾಡಕ್ ಆಗಲ್ಲ, ಇಲ್ಲಿಂದ ಇಲ್ಲಿ ಇನ್ಫಾರ್ಮೇಶನ್ ಹೋಗ್ಬೇಕು, ಬಟ್ ತುಂಬಾ ಎಮರ್ಜೆನ್ಸಿ ಸಿಚುವೇಶನ್ ಇದೆ ಅಥವಾ ಜಾಸ್ತಿ ವೇಟ್ ಮಾಡಕ್ ಆಗಲ್ಲ ಅಂತಂದ್ರೆ ಆವಾಗ ಏನ್ ಮಾಡೋದು? ಫಾರ್ ದಟ್ ಅಗೇನ್ ವಿ ಹ್ಯಾವ್ ಅ ಆಪ್ಷನ್ ಕಾಲ್ಡ್ ಆಸ್, ಲೆಟ್ ಅಸ್ ಸೇ ಎ ಇಂದ ಇಗೆ ಒಂದು, ಸಾರಿ ಡಿ ಇಂದ ಇಗೆ ಒಂದು ಇನ್ಫಾರ್ಮೇಶನ್ ಹೋಗ್ಬೇಕು ಅಂಡ್ ವಿ ಕೆನಾಟ್ ವೇಟ್ ಟು ಫಾಲೋ ದ ಸ್ಕೇಲಾರ್ ಚೈನ್. In such emergency situation, you have a concept called as the gangplank. So gangplank ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. That is nothing but, gangplank is nothing but a shorter route of the scalar chain when you have to communicate with other department or other people during the emergency situation. ಅಂದ್ರೆ ಬಿಸ್ನೆಸ್ ಅಲ್ಲಿ ಕಮ್ಯುನಿಕೇಶನ್ ಪಾಸ್ ಆಗ್ಬೇಕಾದ್ರೆ ನೀವು ಸ್ಕೇಲಾರ್ ಚೈನ್ ನ ಫಾಲೋ ಮಾಡಬೇಕು. ಈ ಚೈನ್ ಅಲ್ಲೇ ಇನ್ಫಾರ್ಮೇಶನ್ ಪಾಸ್ ಆಗ್ತಾ ಹೋಗ್ಬೇಕು. ಬಟ್ ಡ್ಯೂರಿಂಗ್ ಎಮರ್ಜೆನ್ಸಿ ಸಿಚುವೇಶನ್, ಏನಾದ್ರೂ ಎಮರ್ಜೆನ್ಸಿ ಸಿಚುವೇಶನ್ ಬರ್ತಾ ಇದೆ ಅಂಡ್ ನೀವು ಈ ಸ್ಕೇಲಾರ್ ಚೈನ್ ನ ಫಾಲೋ ಮಾಡೋದಕ್ಕೆ ಅಂತ ವೇಟ್ ಮಾಡಕ್ ಆಗಲ್ಲ ಅಂತಂದ್ರೆ you have an option of directly communicating with the employees of the other department. ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಪರ್ಸನ್ ಡೈರೆಕ್ಟ್ಲಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಪರ್ಸನ್ ಜೊತೆ ಕಮ್ಯುನಿಕೇಟ್ ಮಾಡಬಹುದು ಓನ್ಲಿ ಡ್ಯೂರಿಂಗ್ ದಿ ಎಮರ್ಜೆನ್ಸಿ ಸಿಚುವೇಶನ್. ಅಂಡ್ ಈ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಶಾರ್ಟ್ ರೂಟ್ ನ ಯೂಸ್ ಮಾಡಿಬಿಟ್ಟು ಕಮ್ಯುನಿಕೇಶನ್ ಆಗ್ತಾ ಇದೆ ಅಂದ್ರೆ ಯು ಕಾಲ್ ದಟ್ ಆಸ್ ದಿ ಗ್ಯಾಂಗ್ ಪ್ಲಾಂಕ್. Okay, I hope you have got the clarity of scalar chain as well. The next principle is centralization and decentralization. As you already know that there are 3 levels of management: top level, middle level and lower level. In this we can follow, andre in a business we can follow the concepts of centralization as well as decentralization. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಫೇಲ್ ಏನ್ ಹೇಳಿದ್ದಾರೆ, ಬಿಸ್ನೆಸ್ ಅಲ್ಲಿ ನೀವು ಸೆಂಟ್ರಲೈಸೇಷನ್ ಅನ್ನೋ ಕಾನ್ಸೆಪ್ಟ್ ನ ಫಾಲೋ ಮಾಡ್ತಿದ್ದೀರಾ ಅಂದ್ರೆ ಏನಾಗುತ್ತೆ? ಸೆಂಟ್ರಲೈಸೇಷನ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಯಾರು ಟಾಪ್ ಅಲ್ಲಿ ಇರ್ತಾರೆ ಅಥವಾ ಯಾರು ಸುಪೀರಿಯರ್ಸ್ ಇರ್ತಾರೆ ಅವರು ಮಾತ್ರ ಡಿಸಿಷನ್ ಮೇಕಿಂಗ್ ನ ಮಾಡ್ತಾರೆ, ಅವ್ರು ಮಾತ್ರ ಡಿಸಿಷನ್ಸ್ ನ ತಗೋತಾರೆ. ಅಂಡ್ ಬಿಸ್ನೆಸ್ ಅಲ್ಲಿ ಯಾರು ಲೋವರ್ ಲೆವೆಲ್ಸ್ ಅಲ್ಲಿ ಇದಾರಲ್ವಾ, ಆ ಲೋವರ್ ಲೆವೆಲ್ಸ್ ಕೈಯಲ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ ಏನು ಆಪ್ಷನ್ಸ್ ಇಲ್ಲ, ಏನು ಆಪ್ಷನ್ಸ್ ಕೊಟ್ಟಿಲ್ಲ. ಅಂದ್ರೆ ಬಿಸ್ನೆಸ್ ಅಲ್ಲಿರೋ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಮಾತ್ರ ಡಿಸಿಷನ್ ಮೇಕಿಂಗ್ ಪವರ್ ನ ಇಟ್ಕೊಂಡಿದ್ದಾರೆ. ಅಂಡ್ ಲೋವರ್ ಲೆವೆಲ್ಸ್ಗೆ ಅಥವಾ ಮಿಡಲ್ ಲೆವೆಲ್ಸ್ಗೆ ಡಿಸಿಷನ್ ತಗೊಳ್ಳೋದು ಯಾವುದು ಕೂಡ ಒಂದು ಪವರ್ ಇರೋದಿಲ್ಲ ಅಂತಂದ್ರೆ that's called as centralization. ಅಂದ್ರೆ
Top level management is going to decide everything. That is how, what are the plans of the organization, what are the policies, what are the strategies, how the work has to be done, who will do the work, and every sort of thing. Every decision making will be done by the top level management only ಅಂತ ಅಂದ್ರೆ ಅದನ್ನ ನಾವು ಸೆಂಟ್ರಲೈಸೇಷನ್ ಅಂತ ಕರಿತೀವಿ. But whereas when we talk about decentralization, it means that when the top level management alone is not doing the decision making, ಅಂದ್ರೆ ಡಿಸಿಷನ್ ತಗೊಳ್ಳೋ ಪವರ್ ನ ಟಾಪ್ ಲೆವೆಲ್ ಗೆ ಮಾತ್ರ ಕೊಟ್ಟಿಲ್ಲ, ಆ ಡಿಸಿಷನ್ ಮೇಕಿಂಗ್ ಪವರ್ ಮಿಡಲ್ ಮತ್ತೆ ಲೋವರ್ ಲೆವೆಲ್ ಗೂ ಪಾಸ್ ಆನ್ ಆಗಿದೆ ಅಂತ ಅಂದ್ರೆ ಯು ಕಾಲ್ ದಟ್ ಆಸ್ ದಿ ಡಿಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ ಅಂದ್ರೆ ಜಸ್ಟ್ ಟಾಪ್ ಲೆವೆಲ್ ಅಲ್ಲಿ ಇರೋರು ಡಿಸಿಷನ್ ಮೇಕಿಂಗ್ ನ ಮಾಡ್ತಾರೆ. ಅದೇ ಡಿಸೆಂಟ್ರಲೈಸೇಷನ್ ಅಲ್ಲಿ ಟಾಪ್ ಲೆವೆಲ್ ಮಾತ್ರ ಅಲ್ಲ, ಬಿಸ್ನೆಸ್ ಅಲ್ಲಿ ಕೆಲಸ ಬಂದಾಗ ಅವ್ರವ್ರ ಡಿಪಾರ್ಟ್ಮೆಂಟ್ ಕೆಲಸ, ಅವ್ರವ್ರ ಡಿಪಾರ್ಟ್ಮೆಂಟ್ ಅವ್ರವ್ರ ಕೆಲಸದ ಡಿಸಿಷನ್ ಮೇಕಿಂಗ್ ಮಿಡಲ್ ಲೆವೆಲ್ ಮತ್ತೆ ಲೋವರ್ ಲೆವೆಲ್ ಕೂಡ ಮಾಡಬಹುದು. ಟಾಪ್ ಲೆವೆಲ್ ಮಾತ್ರ ಡಿಸಿಷನ್ಸ್ ನ ತಗೋತಾ ಇಲ್ಲ ಅಂತಂದ್ರೆ ದಟ್ ಇಸ್ ಡಿಸೆಂಟ್ರಲೈಸೇಷನ್, ಅಂಡ್ ಟಾಪ್ ಲೆವೆಲ್ ಮಾತ್ರ ಡಿಸಿಷನ್ಸ್ ನ ತಗೋತಾ ಇದೆ ಅಂತಂದ್ರೆ ಯು ಕಾಲ್ ದಟ್ ಆಸ್ ದಿ ಸೆಂಟ್ರಲೈಸೇಷನ್. ನೌ ಅಗೇನ್ ಇನ್ನೊಂದು ಏನ್ ಹೇಳಿದ್ದಾರೆ ಹೆನ್ರಿ ಫ್ಯೂಯಲ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಜಸ್ಟ್ ಸೆಂಟ್ರಲೈಸೇಷನ್ ಬೇಡ ಅಂಡ್ ಜಸ್ಟ್ ಡಿಸೆಂಟ್ರಲೈಸೇಷನ್ ಬೇಡ. ಯಾಕಂದ್ರೆ ಜಸ್ಟ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಮಾತ್ರ ಡಿಸಿಷನ್ಸ್ ತಗೋತಾ ಇದ್ರೆ, ಸೆಂಟ್ರಲೈಸೇಷನ್ ಇದ್ರೆ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ, ಇಟ್ ವಿಲ್ ಬಿ ಟೂ ಮಚ್ ಆಫ್ ಬರ್ಡನ್ ಫಾರ್ ದಿ ಟಾಪ್ ಲೆವೆಲ್ ಪೀಪಲ್ to take care of each and every petty things also. Only if top level people are doing the work, then it will be a burden. ಡಿಸಿಷನ್ ಮೇಕಿಂಗ್ ಬೇಗ ಬೇಗ ಆಗೋದಿಲ್ಲ, ಕಷ್ಟ ಆಗುತ್ತೆ, ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ ಕೆಲಸ. ಅದಕ್ಕೆ ಸೆಂಟ್ರಲೈಸೇಷನ್ ಮಾತ್ರ ಇರಬೇಡಿ. ಅದೇ ತರ ಡಿಸೆಂಟ್ರಲೈಸೇಷನ್ ಕೂಡ ಜಸ್ಟ್ ಡಿಸೆಂಟ್ರಲೈಸೇಷನ್ ಮೇಂಟೈನ್ ಮಾಡಬೇಡಿ. ಅಂದ್ರೆ ಎಲ್ಲಾ ಲೆವೆಲ್ಸ್ಗೆ ಅವರು ಡಿಸಿಷನ್ ಮೇಕಿಂಗ್ ಮಾಡಿ ಅಂತ ಬಿಟ್ಟಾಗ ಏನಾಗುತ್ತೆ, ಪವರ್ ಮಿಸ್ಯೂಸ್ ಆಗೋ ಚಾನ್ಸ್ ಇರ್ಬೋದು, ಅಥವಾ ಕೆಲಸ ಕರೆಕ್ಟ್ ಆಗಿ ಆಗ್ದಲೇ ಇರೋ ಚಾನ್ಸಸ್ ಇರ್ಬೋದು. ಅದಕ್ಕೆ ಇವ್ರೇನ್ ಹೇಳಿದ್ದಾರೆ, ಬಿಸ್ನೆಸ್ ಅಲ್ಲಿ ಜಸ್ಟ್ ಸೆಂಟ್ರಲೈಸೇಷನ್ ಜಸ್ಟ್ ಡಿಸೆಂಟ್ರಲೈಸೇಷನ್ ಬೇಡ. ಬಿಸ್ನೆಸ್ ಸೈಜ್ ಪ್ರಕಾರ, ಬಿಸ್ನೆಸ್ ನೇಚರ್ ಪ್ರಕಾರ, ನಿಮ್ ಪಾಲಿಸೀಸ್ ಪ್ರಕಾರ ಬಿಸ್ನೆಸ್ ಅಲ್ಲಿ ಸೆಂಟ್ರಲೈಸೇಷನ್ ಮತ್ತೆ ಡಿಸೆಂಟ್ರಲೈಸೇಷನ್ ಎರಡೂ ಇರಲಿ. ಯಾವ ಲೆವೆಲ್ ಅಲ್ಲಿ ಜಾಸ್ತಿ ಸೆಂಟ್ರಲೈಸೇಷನ್ ಇರುತ್ತಾ ಡಿಸೆಂಟ್ರಲೈಸೇಷನ್ ಇರುತ್ತಾ ಅದು ಬಿಸ್ನೆಸ್ ಡಿಸಿಷನ್. But if you are going for this policy, then go for having both of them in the organization, which will make it easier for the organization. Okay, and the last principle for today is discipline. Now discipline says what? Discipline, again, word meaning ಗೊತ್ತಿದೆ. discipline ಅಂದ್ರೆ ಡಿಸಿಪ್ಲಿನ್ಡ್ ಆಗಿರೋದು, ಕೆಲಸ ಕರೆಕ್ಟ್ ಆಗಿ ಮಾಡೋದು, ಕೆಲಸ ಹೇಳಿದಾಗ ಅದನ್ನ ಕೇಳಿಸ್ಕೊಳ್ಳೋದು, ನಿಮ್ ಸುಪೀರಿಯರ್ಸ್ಗೆ ರೆಸ್ಪೆಕ್ಟ್ ಕೊಡೋದು. ಇವಾಗ ನೀವೆಲ್ಲಾರು ಲೆಟ್ ಅಸ್ ಸೇ ಇಫ್ ಯು ಆರ್ ರೆಸ್ಪೆಕ್ಟಿಂಗ್ ಯುವರ್ ಟೀಚರ್ಸ್, you're giving respect to your parents, you're giving respect to your elders ಅಂತ ಅಂದ್ರೆ ಅಲ್ಲಿ ಏನ್ ಹೇಗಿದ್ದೀರಾ, what sort of kid you are a very disciplined kid. ಸೊ ಡಿಸಿಪ್ಲಿನ್ ಅಂದ್ರೆ ಏನು? ಡಿಸಿಪ್ಲಿನ್ ಅಂದ್ರೆ ಕೊಟ್ಟಿರೋ ಕೆಲಸನ ಕರೆಕ್ಟ್ ಆಗಿ ಫಾಲೋ ಮಾಡೋದು ಅಂಡ್ ಬೇರೆಯವ್ರಿಗೆ ರೆಸ್ಪೆಕ್ಟ್ ನ ಕೊಡೋದು. ಸೊ ಡಿಸಿಪ್ಲಿನ್ ಹ್ಯಾಸ್ ಫ್ಯೂ ವರ್ಡ್ಸ್ ಓನ್ಲಿ. ಸೊ ಡಿಸಿಪ್ಲಿನ್ ಇಸ್ ನಥಿಂಗ್ ಬಟ್ ಮೇಂಟೈನಿಂಗ್ ದಿ ಆರ್ಡರ್ ಆರ್ ಫಾಲೋಯಿಂಗ್ ದಿ ಆರ್ಡರ್. ಏನ್ ಕೆಲಸ ಕೊಟ್ಟಿರ್ತೀವಿ ಆ ಕೆಲಸನ ಕರೆಕ್ಟ್ ಆಗಿ ಫಾಲೋ ಮಾಡೋದು ಅಂಡ್ ಒಬೀಡಿಯಂಟ್ ಆಗಿ ಕೆಲಸ ಮಾಡೋದು. ಒಬಿಡಿಯಂಟ್ ಆಗಿ ಅಂದ್ರೆ ಕೆಲಸ ಏನ್ ಹೇಳ್ತೀನಿ ಆ ಕೆಲಸನ ಮಾಡೋದು ವಿದೌಟ್ ಸೇಯಿಂಗ್ ಅ ನೋ. ಇಫ್ ಯು ಹ್ಯಾವ್ ಎನಿ ಸಜೆಷನ್ಸ್ ಅದನ್ನ ಕೊಡ್ಬೋದು, ಬಟ್ ಕೆಲಸ ಕೊಟ್ಟಾಗ ಕೆಲಸನ ನೀಟಾಗಿ ಮಾಡೋದು ಕೂಡ ಡಿಸಿಪ್ಲಿನ್ ಆಗುತ್ತೆ. ಇನ್ನೊಂದು, ಫಾಲೋಯಿಂಗ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಆರ್ಗನೈಸೇಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದಿ ಡಿಸಿಪ್ಲಿನ್. ದಟ್ ಇಸ್ ಬಿಸ್ನೆಸ್ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡೋದು, ಏನೇನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಡಿಸಿಪ್ಲಿನ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಇನ್ನೊಂದು ವರ್ಡ್ ಬರುತ್ತೆ, ದಟ್ ಈಸ್ ಎಂಪ್ಲಾಯ್ಮೆಂಟ್ ಅಗ್ರಿಮೆಂಟ್. ಎಂಪ್ಲಾಯ್ಮೆಂಟ್ ಅಗ್ರಿಮೆಂಟ್. ಇವಾಗ ಎಂಪ್ಲಾಯ್ಮೆಂಟ್ ಅಗ್ರಿಮೆಂಟ್ ಅಂದ್ರೆ ಏನು? ಬಿಸ್ನೆಸ್ ಅಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಎಂಪ್ಲಾಯಿ ಸ್ಟಾರ್ಟ್ ಮಾಡಿದಾಗ ದೇ ಆರ್ ಗೋಯಿಂಗ್ ಟು ಎಂಟರ್ ಇನ್ ಟು ಸಮ್ ಕಂಡೀಷನ್ಸ್ ಆರ್ ಅಗ್ರಿಮೆಂಟ್ ಇನ್ ಟು ದಿ ಆರ್ಗನೈಸೇಷನ್ ವಿತ್ ದಿ ಆರ್ಗನೈಸೇಷನ್. ದಟ್ ಈಸ್ ಅಗೇನ್ ಆ ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೆ, ಏನೇನ್ ಕೆಲಸ ಇರುತ್ತೆ, ಎಲ್ಲಿ ನಿಮ್ದು ಕೆಲಸ ಇರುತ್ತೆ, ವಾಟ್ ಇಸ್ ಗೋಯಿಂಗ್ ಟು ಬಿ ದಿ ಟೈಮಿಂಗ್, ವಾಟ್ಸ್ ಯೋರ್ ಸ್ಯಾಲರಿ, ಹೇಗೆ ನೀವು ಲೀವ್ಸ್ ತಗೋಬಹುದು, ಅದೆಲ್ಲ ಇನ್ಫಾರ್ಮೇಶನ್ ಇರುತ್ತೆ ಆ ಒಂದು ಅಗ್ರಿಮೆಂಟ್ ಅಲ್ಲಿ. ಸೊ ನೀವು ನೀವೇ ಎಂಪ್ಲಾಯೀಸ್, ನೀವು ಬಿಸ್ನೆಸ್ ಒಳಗಡೆ ಕೆಲಸ ಮಾಡಕ್ ಬರ್ತಾ ಇದ್ದೀರಾ ಅಂತಂದ್ರೆ ಆರ್ಡರ್ ನ ಮೇಂಟೈನ್ ಮಾಡೋದು, ಒಬಿಡಿಯಂಟ್ ಆಗಿ ಕೆಲಸ ಮಾಡಿದ್ರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತಾ ಇದ್ರೆ, ಎಂಪ್ಲಾಯ್ಮೆಂಟ್ ಅಗ್ರಿಮೆಂಟ್ ಏನ್ ಸೈನ್ ಮಾಡಿದ್ರೆ ಆ ಸೈನ್ ಅಗ್ರಿಮೆಂಟ್ ಪ್ರಕಾರ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ, ಅಂಡ್ ಇನ್ನೊಂದು ನಿಮ್ ಸುಪೀರಿಯರ್ಸ್ ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ ಅಂತ ಅಂದ್ರೆ ಅಗೇನ್ ನೀವೇನ್ ಯಾವ ತರ ಕೆಲಸ ಮಾಡ್ತಾ ಇದ್ದೀರಾ, ಡಿಸಿಪ್ಲಿನ್ಡ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. Okay, so discipline is nothing but following the rules and regulation, terms and conditions, and properly doing the work of the organization. Similarly, there is one more thing, that discipline just employees follow ಮಾಡೋದಲ್ಲ. ಇವಾಗ ನೀವು ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಬಗ್ಗೆ ಮಾತಾಡೋಣ. ಸ್ಟೂಡೆಂಟ್ಸ್ ಮಾತ್ರ ಡಿಸಿಪ್ಲಿನ್ಡ್ ಇದ್ದು ಟೀಚರ್ಸ್ ಡಿಸಿಪ್ಲಿನ್ಡ್ ಇಲ್ಲ ಅಂತ ಅಂದ್ರೆ ಕಾಲೇಜಲ್ಲಿ, ಕ್ಲಾಸಸ್ ಅಲ್ಲಿ, ಸ್ಕೂಲ್ ಅಲ್ಲಿ ಅಂತಂದ್ರೆ that's not gonna work. Teachers will have their own set of discipline to be followed. Similarly, students ಅವ್ರದ್ದು certain discipline ಇದೆ, ಅದನ್ನ ಅವ್ರು ಫಾಲೋ ಮಾಡಬೇಕು. ಕರೆಕ್ಟ್? ಸೊ
ಹೇಗೆ ಸ್ಟೂಡೆಂಟ್ಸ್ ಮತ್ತೆ ಟೀಚರ್ಸ್ ಇಬ್ರು ಕೂಡ ಡಿಸಿಪ್ಲಿನ್ಡ್ ಆಗಿ ಕಾಲೇಜ್ ಸ್ಕೂಲ್ಸ್ ಅಲ್ಲಿ ಇರಬೇಕು, ಅದೇ ತರ ಬಿಸ್ನೆಸ್ ಅಲ್ಲಿರೋ ಸುಪೀರಿಯರ್ಸ್ ಮತ್ತೆ ಸಬಾರ್ಡಿನೇಟ್ಸ್, ಮ್ಯಾನೇಜರ್ಸ್ ಮತ್ತೆ ಎಂಪ್ಲಾಯೀಸ್ ಅವರು ಕೂಡ ಡಿಸಿಪ್ಲಿನ್ಡ್ ಆಗಿ ಕೆಲಸ ಮಾಡಬೇಕು. ಇಲ್ಲಿ ಎಂಪ್ಲಾಯೀಸ್ ಮಾತ್ರ ಡಿಸಿಪ್ಲಿನ್ ಇರಬೇಕು ಅಂತ ಅಲ್ಲ, ಬೋತ್ ಎಂಪ್ಲಾಯೀಸ್ ಆಸ್ ವೆಲ್ ಆಸ್ ಮ್ಯಾನೇಜರ್ಸ್ ಆರ್ ಸುಪೀರಿಯರ್ಸ್ also should be disciplined while they are doing the activities of the organization. And here comes the end of our video today. That is only 7 points. The remaining 7 Henry Fayol principles I should be doing in the next video. Until then, if you have any confusions, if you have any doubts regarding the topic, please let me know in the comment section. And until then, take care. I'll see you in the next video. Thank you.